ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವಾಗ ಸಾದಾ ಬ್ಲೌಸ್ ಸ್ಟಿಚ್ ಮಾಡುವಾಗ ಇವಾಗ ಫ್ರಂಟಲ್ಲೇನೋ ಜಾಸ್ತಿ ಬಂದರೆ ಇಲ್ಲಿ ಹಿಡ್ದಿರ್ತೀವಿ, ಇಲ್ಲಿ ಹೆಚ್ಚು ಕಡಿಮೆ ಸರಿ ಮಾಡ್ಕೋತೀವಿ. ಆದರೆ ಈ ಕಡೆ ಹಿಂದೆ ಪೀಸಲ್ಲೇ ಜಾಸ್ತಿ ಬಂದಾಗ ಏನು ಮಾಡಬೇಕು, ಎಲ್ಲಿ ಪ್ರಾಬ್ಲಮ್ ಆಗಿರುತ್ತೆ, ಹೇಗೆ ಸರಿಪಡಿಸ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ಇವಾಗ ಸ್ಲೀವ್ಸ್ನ ಈ ಥರ ನೋಡ್ಕೋಬೇಕು. ಇವಾಗ ಏನಾಗುತ್ತೆ, ಸ್ಲೀವ್ಸ್ ಎರಡೂ ಕರೆಕ್ಟಾಗಿದೆಯಾ ಅಂತ ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ. ಓಕೆನಾ? ಈ ರೀತಿ ಇಟ್ಕೊಂಡು ಇಲ್ಲಿ ನಾವು ಇಡಿವಾಗ ಏನಾದರೂ ಹೆಚ್ಚು ಕಡಿಮೆ ಮಾಡಿದ್ದೀವಾ ಇಲ್ವಾ ಅಂತ ಒಂದ್ಸಲ ಇಲ್ಲಿ ನೋಡ್ಕೋಬೇಕಾಗುತ್ತೆ. ನಾನು ಸೂಜಿ ಹಾಕಿದ್ದೀನಲ್ಲ, ಇಲ್ಲಿ ನೋಡ್ಕೋಬೇಕು. ಯಾಕೆಂದರೆ ಇಲ್ಲಿ ಏನಾದರೂ ನಾವು ಹೆಚ್ಚು ಕಡಿಮೆ ಹಿಡ್ದಿದ್ರೆ ಇಲ್ಲಿ ಇಟ್ಕೊಂಡ್ರೆ ಸರಿ ಹೋಗುತ್ತೆ. ಏನಾದರೂ ನಾವು ಇಲ್ಲಿ ಹಿಡ್ದಿರೋದು ಎರಡೂ ಕರೆಕ್ಟಾಗಿದೆ ಅಂದರೆ ಇಲ್ಲಿಗೆ ಪ್ರಾಬ್ಲಮ್ ಇರುತ್ತೆ. ಓಕೆನಾ? ಇವಾಗ ಫಸ್ಟ್ಗೆ ಇಲ್ಲಿ ನೋಡೋಣ. ಇವಾಗ ಈ ರೀತಿ ಇಟ್ಕೊಂಡಾಗ ನೋಡಿ ಎರಡೂ ಕರೆಕ್ಟಾಗಿದೆ. ಓಕೆನಾ? ನಾನು ಅದಕ್ಕೆ ಸೂಜಿನ ಹಾಕಿದ್ದು. ಇಲ್ಲಿ ಎರಡೂ ಒಂದೇ ಕರೆಕ್ಟಾಗಿ ಸ್ಟಿಚಿಂಗು ಒಂದೇ ಹತ್ರಕ್ಕೆ ಸೇರುತ್ತೆ. ಹಂಗಾಗಿ ಇಲ್ಲಿ ಏನು ಪ್ರಾಬ್ಲಮ್ ಆಗಿಲ್ಲ. ಓಕೆನಾ? ಇದು ಯಾಕೆ ಅಂದರೆ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಎಳೆದಾಡ್ದಂಗೆ ಆಗುತ್ತೆ ಅಂದ್ಬಿಟ್ಟು ಪಿನ್ ಹಾಕ್ತಾ ಇರೋದು. ಇವಾಗ ಹಾಕಿ ಸೂಜಿನ ಇವಾಗ ಇಲ್ಲಿ ನೋಡಿ. ಓಕೆನಾ? ಇವಾಗ ಇಲ್ಲಿ ಬಂದ್ಬಿಟ್ಟು ಇದು ಜಾಸ್ತಿ ಬಂದಿದೆ. ಓಕೆನಾ? ಇವಾಗ ಇದು ಜಾಸ್ತಿ ಬಂದಿರೋದು ಹಿಂದೆ ಪೀಸು. ಇವಾಗ ಹಿಂದೆ ಪೀಸು ಇದು ಜಾಸ್ತಿ ಬಂದಿದೆ. ಓಕೆನಾ? ಇವಾಗ ಮುಂದೆ ಪೀಸು ಜಾಸ್ತಿ ಬಂದರೆ ಇಲ್ಲಿ ಇದು ಮಾಡ್ಕೋಬೋದು. ಇವಾಗ ಇದೇ ಜಾಸ್ತಿ ಬಂದರೆ ಏನು ಮಾಡ್ಬೋದು, ಫಸ್ಟ್ಗೆ ಒಂದು ಸಲ ಅಳತೆ ಬ್ಲೌಸಲ್ಲಿ ನೋಡ್ಕೋಬೇಕು, ಎರಡೂ ಕರೆಕ್ಟಾಗಿದೆಯಾ ಇಲ್ಲ ಕಮ್ಮಿ ಇದೆಯಾ ಅಂತ ಒಂದು ಸಲ ಚೆಕ್ ಮಾಡ್ಕೋಬೇಕು. ಈ ರೀತಿ ನೀವು ಬ್ಲೌಸಲ್ಲಿ ನೋಡಿ, ಇದು ಸ್ವಲ್ಪ ಜಾಸ್ತಿ ಬಂದಿದೆ. ಓಕೆನಾ? ಇದು ಜಾಸ್ತಿ ಬಂದಿದೆ. ನಮ್ಗೆ ಇದಿಷ್ಟೇ ಕರೆಕ್ಟಾಗಿ ಬರಬೇಕು. ನೋಡಿ, ಈ ಮೆಜರ್ಮೆಂಟು ಪ್ರಕಾರ ಇವಾಗ ಇದು ಇಲ್ಲಿ ಕರೆಕ್ಟಾಗಿರೋದ್ರಿಂದ ಇದು ಎಕ್ಸ್ಟ್ರಾ ಇರೋದನ್ನು ನಾವು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕು. ಇವಾಗ ಇದಕ್ಕೆ ಏನಾದರೂ ನಾವು ಇದನ್ನು ತೆಗಿಬೋದು. ಇದು ಸ್ಟಿಚ್ ತೆಗೆದ್ರೆ ಇದೇನಾಗುತ್ತೆ, ಇನ್ನೂ ಲೆಂತೇ ಆಗಿಬಿಡುತ್ತೆ. ಇವಾಗ ಏನಾಗುತ್ತೆ, ಒಂದು ಅರ್ಧ ಇಂಚು ಲೆಂತ್ ಬಂದುಬಿಡುತ್ತೆ ಅವ್ರಿಗೆ, ಬ್ಲೌಸ್ ಉದ್ದ ಬಂದುಬಿಡುತ್ತೆ. ಅದಕ್ಕೋಸ್ಕರ ನಾವೇನಪ್ಪ ಮಾಡಬೇಕು ಅಂದರೆ ಇವಾಗ ಇಲ್ಲಿ ಲಾಸ್ಟಲ್ಲಿ ಏನು ಸ್ಟಿಚ್ ಹಾಕಿರ್ತೀವಲ್ಲ ಅಲ್ಲಿ ಸ್ವಲ್ಪ ಫೋಲ್ಡ್ ಮಾಡ್ಕೋಬೇಕಾಗುತ್ತೆ. ಓಕೆನಾ? ಎಷ್ಟಕ್ಕೆ ಅಂದರೆ ಇಲ್ಲಿ ಇರುತ್ತಲ್ಲ, ಇವಾಗ ಇದಕ್ಕೆ ಎಷ್ಟಿದೆ ಒಂದು 1/4 ಇಂಚಷ್ಟು ಬರುತ್ತೆ ಅಷ್ಟೇ. ಓಕೆನಾ? ಅದನ್ನ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಬಿಟ್ಟು ನೋಡಿ, ಇವಾಗ ಇದಿಷ್ಟು ಜಾಸ್ತಿ ಬರ್ತಾ ಇದೆ ಬಟ್ಟೆ. ನೋಡಿ, ಇದು ಜಾಸ್ತಿ ಇದೆ ಬಟ್ಟೆ. ಇವಾಗ ಇದನ್ನು ನಾವು ಇಲ್ಲಿ ಫೋಲ್ಡ್ ಮಾಡ್ಕೋಬೇಕು. ಇಲ್ಲಿ ಆಲ್ರೆಡಿ ಸ್ಟಿಚ್ ಮಾಡಿದ್ದೀವಲ್ಲ, ಇದನ್ನು ಈಗ ತೆಗೆದುಬಿಟ್ಟು ಈ ಥರ ಒಂದು ಸ್ವಲ್ಪ ಅದ್ರ ಸಣ್ಣೊಳಗೇನೆ ಹಾಕಿರೋದ್ರಿಂದ ಹಂಗಾಗುತ್ತೆ, ಸ್ವಲ್ಪ ತೆಗೆದುಬಿಡಿ. ಈ ಥರ ನೀವು ಎಲ್ಲೆಲ್ಲಿ ಮಾರ್ಕ್ ಮಾಡಿರ್ತೀರ ಅಲ್ಲಿಂದ ಸ್ವಲ್ಪ ಮುಂದಕ್ಕೆ ತೆಗೀರಿ, ಅದನ್ನು ಫೋಲ್ಡ್ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ. ಓಕೆನಾ? ನೋಡಿ, ಈ ರೀತಿ ಬಂತು. ಇವಾಗ ಇದನ್ನು ನೀಟಾಗಿ ಇಟ್ಕೊಳ್ಳಿ. ಇವಾಗ ಇಲ್ಲಿ ಇದು ಮಾರ್ಕ್ ಕರೆಕ್ಟಾಗಿ ಬರಬೇಕು ಈ ರೀತಿ. ಓಕೆನಾ? ನಮಗಿದು ಕರೆಕ್ಟಾಗಿ ಮ್ಯಾಚಿಂಗ್ ಆಗಿರೋ ಮಾರ್ಕ್ ಇದು. ಓಕೆನಾ? ಇಲ್ಲಿ ನೋಡಿ, ಈ ಮಾರ್ಕ್ ಹತ್ರ ಹಿಂಗೆ ಇಟ್ಕೊಳ್ಳಿ. ಓಕೆನಾ? ಇಲ್ಲಿ ನಾನು ಆಲ್ರೆಡಿ ಮಾರ್ಕ್ ಮಾಡಿದ್ದೀನಲ್ಲ, ಇಲ್ಲಿ ಕಾಣಿಸ್ತಾ ಇದೆಯಾ? ಇಷ್ಟಕ್ಕೆ ಮಾರ್ಕ್ ಇದೆಯಲ್ವ, ಇಲ್ಲಿಗೆ ಮಾರ್ಕ್ ಬರ್ತಾ ಇದೆ. ಇವಾಗ ಇಲ್ಲಿಗೆ ನಾನು ಇದನ್ನು ಈ ರೀತಿ ಇಟ್ಕೊಂಡು ಇದು ಎಕ್ಸ್ಟ್ರಾ ಏನು ಬರುತ್ತೆ ಇದನ್ನು ಈ ರೀತಿ ಫೋಲ್ಡ್ ಮಾಡ್ತೀನಿ. ಓಕೆನಾ? ಈ ರೀತಿ ಫೋಲ್ಡ್ ಮಾಡಿ ಇಲ್ಲಿ ನಾವು ಒಂದು ಸ್ಟಿಚ್ ಹಾಕೊಂಡ್ಬಿಡೋಣ. ಓಕೆನಾ? ನಾವು ಆಲ್ರೆಡಿ ಸ್ಟಿಚ್ ಹಾಕಿದ್ವಲ್ಲ, ಅದೇ ರೀತಿಯೇ ಒಂದು ಸ್ಟಿಚ್ ಹಾಕೊಂಡ್ಬಿಡ್ಬೇಕು. ಓಕೆನಾ? ಈ ರೀತಿ ಇಲ್ಲಿ ಆಲ್ರೆಡಿ ಇದೆಯಲ್ಲ, ಇದು ಮಾರ್ಕಿಂಗು, ಮಾರ್ಕಿಂಗ್ ಕರೆಕ್ಟಾಗಿ ಇದ್ರಿರ್ತದೆ. ಒಂದು 1/4 ಇಂಚು ಮೇಲಾಗುತ್ತೆ. ಓಕೆನಾ? ಈ ರೀತಿ ಮೇಲ್ ಮಾಡಿಕೊಂಡು ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಓಕೆನಾ? ನೋಡಿ, ಇವಾಗ ಇದು ನಮಗೆ ಇದೆ ಉದ್ದ ಏನಾದರೂ ಕಡಿಮೆ ಬಂದಿದ್ದರೆ ಇವಾಗ ಇದು ಬಿಚ್ಚಿಬಿಟ್ಟು ಉದ್ದ ಸರಿ ಮಾಡ್ಕೊಬೋದಿತ್ತು. ಓಕೆನಾ? ಇಲ್ಲಿ ಡಾಟ್ ಹಿಡ್ದಿವಲ್ಲ, ಇದು ಬಿಚ್ಚಿಬಿಟ್ಟು ಇಲ್ಲಿ ಹಿಡ್ದಾಗ ಏನಾಗುತ್ತೆ, ನಮಗೆ ಕರೆಕ್ಟಾಗಿ ಬರ್ತಿತ್ತು. ಆದರೆ ಏನಾಗುತ್ತೆ, ನಾವು ಈ ಮೆಜರ್ಮೆಂಟ್ಗಿಂತ ಇದು ಅರ್ಧ ಇಂಚು ಲೆಂತ್ ಆಗುತ್ತೆ, ಇದು ಉದ್ದ ಬಂದುಬಿಡುತ್ತೆ ಅರ್ಧ ಇಂಚು. ಅದಕ್ಕೋಸ್ಕರ ಇವಾಗ ಇದರ ಅಳತೆಗೆ ಇದನ್ನೇ ರೆಡಿ ಮಾಡ್ಕೋಬೇಕು. ಓಕೆನಾ? ಇವಾಗ ಈ ರೀತಿ ಇಟ್ಕೊಂಡಾಗ ನೋಡಿ, ಇವಾಗ ಇದು ಕರೆಕ್ಟಾಗಿದೆ. ಓಕೆನಾ? ನೋಡಿ, ಇವಾಗ ಸ್ಟಿಚ್ ಮಾಡಿದ್ಮೇಲೆ ಇದು ಕರೆಕ್ಟಾಗಿದೆ. ನಾವೇನಾದರೂ ಇದನ್ನು ಹಾಗೆ ಬಿಟ್ಟಿದ್ರೆ ಇನ್ನು ಅರ್ಧ ಇಂಚು ಜಾಸ್ತಿ ಉದ್ದ ಆಗ್ತಿತ್ತು. ಅದಕ್ಕೋಸ್ಕರ ಹಿಂಗೆ ಉದ್ದ ಆಗಿಬಿಡೋದು. ಆವಾಗ ಇದನ್ನು ಬಿಚ್ಚಕ್ಕೆ ಹೋಗಬಾರ್ದು. ಇವಾಗ ನಮ್ಗೆ ಮೆಜರ್ಮೆಂಟ್ ಕರೆಕ್ಟಾಗಿದೆ ಅಂದರೆ ಇವಾಗ ಇದು ಹೀಗೆ ಇರಲಿ, ಇಲ್ಲಿ ಸರಿ ಮಾಡ್ಕೋಬೇಕು. ಹಿಂದೆ ಪೀಸಲ್ಲಿ ನೀವು ಇಲ್ಲಿ ಬಿಚ್ಚಿಬಿಟ್ಟು ರೆಡಿ ಮಾಡಬೇಕು. ಇದೇನಾದರೂ ಇದು ಇಟ್ಕೊಂಡು ನೋಡಬೇಕು ಸ್ಲೀವ್ಸ್ಗಳು. ಇದೇನಾದರೂ ಒಂದು ಉದ್ದ ತುಂಡ ಹೆಚ್ಚು ಕಡಿಮೆ ಇದ್ದರೆ, ಈ ಥರ ಮ್ಯಾಚ್ ಆಗದೆ ಇದ್ದರೆ, ಯಾವುದು ಉದ್ದ ಇರುತ್ತೆ ಅದನ್ನು ಒಂದು ಸ್ಟಿಚ್ ಹಾಕೋಬೇಕಾಗುತ್ತೆ ಇಲ್ಲಿ. ಓಕೆನಾ? ಸ್ಲೀವ್ಸ್ ಹತ್ರ ಇದ್ದರೆ, ಉದ್ದ ಕಡಿಮೆ ಇದ್ದರೆ, ಇದು ಕಡಿಮೆ ಏನಿಲ್ಲ, ಕರೆಕ್ಟ್ ಇದೆ. ಓಕೆನಾ? ಕಡಿಮೆ ಬಂದರೆ ಇವಾಗ ಇಲ್ಲೇನಾದರೂ ಇವಾಗ ಇದು ಮೇಲೆ ಕೆಳಗೆ ಬಂತು ಅಂದರೆ ಆವಾಗ ಏನು ಮಾಡಬೇಕು,
ಇದನ್ನು ಕಮ್ಮಿ ಜಾಸ್ತಿ ಯಾವುದಿದೆ ಅದನ್ನು ಸ್ಟಿಚ್ ಮಾಡಿ ಒಂದು ಸಮ ಮಾಡ್ಕೋಬೇಕು. 2 ಪೀಸನ್ನು ಎರಡೂ ಒಂದು ಸಮ ಮಾಡ್ಕೋಬೇಕು. ಆದರೆ ಇದು ಎರಡೂ ಕರೆಕ್ಟಾಗಿದ್ದಾಗ ಇಲ್ಲಿ ಪ್ರಾಬ್ಲಮ್ ಬರುತ್ತೆ. ಇಲ್ಲಿ ನಮ್ಗೆ ಕರೆಕ್ಟಾಗಿದ್ದಾಗ ಇವಾಗ ಇಲ್ಲಿ ಬರುತ್ತೆ, ನಾವು ಹಿಂಗೆ ಲೂಸ್ ಕೊಟ್ಬಿಟ್ಟು ಸ್ಟಿಚ್ ಮಾಡಿದ್ರೆ ಇಲ್ಲೆಲ್ಲ ಲೂಸ್ ಬಂದ್ಬಿಡುತ್ತೆ. ಹಿಂದೆ ಏನಾಗುತ್ತೆ, ಇಲ್ಲಿ ಗುಪ್ಪೆ ಬರೋಕ್ಕೆ ಅದೇ ಕಾರಣ. ಹಿಂದೆ ಏನಾಗುತ್ತೆ, ಇಲ್ಲಿ ಫುಲ್ಲು ರಿಂಕಲ್ಸ್ ಹಿಂಗೆ ಎತ್ಕೊಳ್ಳುತ್ತೆ. ಓಕೆನಾ, ಇಲ್ಲಿ ನಿಮ್ಗೆ ಹಿಂಗೆ ಎತ್ಕೊಂಡು ಇಲ್ಲಿ ಬಂದು ಹಿಂಗೆ ರಿಂಕಲ್ಸ್ ಥರ ಕೂತ್ಕೊಳ್ಳುತ್ತೆ. ಓಕೆನಾ, ಅದಕ್ಕೋಸ್ಕರ ಇಲ್ಲಿ ತೊಗೊಂಡು ಹಿಂಗೆ ಫೋಲ್ಡ್ ಮಾಡಿ. ಓಕೆನಾ, ಇವಾಗ ಇಲ್ಲಿ ನೀವು ಜಾಸ್ತಿ ಫೋಲ್ಡ್ ಮಾಡಿದಾಗ ಇಲ್ಲೇನಾಗುತ್ತೆ, ಹಿಂಗೆ ಟೈಟಾಗಿ ಕೂತ್ಕೊಳ್ಳುತ್ತೆ. ಆವಾಗ ಈ ಬಟ್ಟೆ ಎಲ್ಲ ಹಿಂಗೆ ಕೆಳಗಡೆ ಬರುತ್ತೆ. ಇಲ್ಲಿ ಫೋಲ್ಡ್ ಮಾಡಿಬಿಟ್ಟಿರ್ತೀರಲ್ಲ, ನೀಟಾಗಿ ಟೈಟಾಗಿ ಕೂತ್ಕೊಳ್ಳೋದ್ರಿಂದ ಇಲ್ಲಿ ರಿಂಕಲ್ಸ್ ಬರಲ್ಲ, ಕಂಕ್ಳ ಹತ್ರ ರಿಂಕಲ್ಸ್ ಬರಲ್ಲ, ಅವಾಯ್ಡ್ ಆಗುತ್ತೆ. ಓಕೆನಾ, ಅದಕ್ಕೋಸ್ಕರ ಹಿಂದೆ ಪೀಸ್ ಉದ್ದ ಬಂದರೆ, ಇವಾಗ ಸೈಡ್ ಜಾಯಿಂಟ್ ಮಾಡುವಾಗ ಈ ಉದ್ದ ಪೀಸು ಹಿಂದೆ ಪೀಸು ಬ್ಯಾಕ್ ಪೀಸ್ ಉದ್ದ ಬಂದರೆ ಈ ಮೆಥಡನ್ನ ಯೂಸ್ ಮಾಡ್ಕೊಳ್ಳಿ, ಈ ಟ್ರಿಕ್ಸ್ನ ಯೂಸ್ ಮಾಡ್ಕೋಬೇಕು. ಓಕೆನಾ, ಇವಾಗ ಮಾಮೂಲಿಗಾದರೆ ಇದಕ್ಕೆ ಡಾಟ್ ಇರುತ್ತೆ, ಡಾಟ್ ಬಿಚ್ಕೊಂಡ್ಬಿಡ್ಬೋದು ಫ್ರಂಟಲ್ಲಾದರೆ. ಇವಾಗ ಬ್ಯಾಕಲ್ಲಿ ಯಾವ ಡಾಟು ಬಿಚ್ಚೋಕ್ಕಾಗಲ್ವಲ್ಲ, ಅವಾಗ ಏನು ಮಾಡ್ತೀವಿ, ಡಾಟು ಹಿಡಿಯೋಕ್ಕಾಗಲ್ಲ, ಡಾಟು ಬಿಚ್ಚೋಕ್ಕಾಗಲ್ಲ. ಇದನ್ನೇ ಹಿಂದೆ ಬ್ಯಾಕ್ ಪೀಸ್ನ ಬಿಚ್ಚಿ ರೆಡಿ ಮಾಡ್ಕೋಬೇಕಾಗುತ್ತೆ. ಓಕೆನಾ, ಇವಾಗ ಇಲ್ಲಿ ಸರಿ ಮಾಡ್ಕೋಬೇಕು ನೀವು, ಇಲ್ಲಿ ಹಿಂದೆ ಪೀಸಲ್ಲಿ ಸರಿ ಮಾಡ್ಕೋಬೇಕು ಇಲ್ಲಿ. ಓಕೆನಾ, ಇವಾಗ ಹಿಂದೆ ಇರುತ್ತಲ್ಲ ಈ ಥರ ನೋಡಿ, ಈ ರೀತಿ ಇರುತ್ತೆ. ಇವಾಗ ಇಲ್ಲಿ ನೀವು ಸರಿ ಮಾಡ್ಕೋಬೇಕಾಗುತ್ತೆ. ಓಕೆನಾ, ಹಿಂದೆ ಪೀಸಲ್ಲಿ ನೀವು ಸರಿ ಮಾಡ್ಕೋಬೇಕು. ಇಲ್ಲಿ ನೋಡಿ, ಇಲ್ಲಿ ಇದೇನಿದೆ ಇದು ಸ್ಟಿಚ್ಚಿಂಗು, ಇಲ್ಲಿ ಸರಿ ಮಾಡ್ಕೋಬೇಕು ನೀವು. ಓಕೆನಾ, ಇಲ್ಲಿ ನೀಟಾಗಿ ಇಲ್ಲಿ ಬಿಚ್ಚಿ ನೀವು ಇಲ್ಲಿ ರೆಡಿ ಮಾಡಿಕೊಂಡ್ರೆ ನಿಮ್ಗೆ ಕರೆಕ್ಟಾಗಿ ಬರುತ್ತೆ. ಓಕೆನಾ, ಆ ಥರ ಮಾಡ್ಕೋಬೇಕು. ಹಿಂದೆ ಏನಾದರೂ ಜಾಸ್ತಿ ಬಂತು ಅಂದರೆ ಈ ಮೆಥಡನ್ನು ಯೂಸ್ ಮಾಡ್ಕೊಳ್ಳಿ. ಓಕೆನಾ, ಈ ಮೆಥಡ್ ಯೂಸ್ ಮಾಡೋದ್ರಿಂದ ನಿಮ್ಗೆ ಅವಾಗ ಕರೆಕ್ಟಾಗಿ ಬರುತ್ತೆ. ಓಕೆನಾ, ನೋಡಿ ಇವಾಗ ಈ ರೀತಿ ಇಟ್ಕೊಂಡು ಸ್ಟಿಚ್ ಮಾಡೋದ್ರಿಂದ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ, ಹೆಚ್ಚು ಕಡಿಮೆ ಬರಲ್ಲ. ಓಕೆನಾ, ಇವಾಗ ನಿಮಗೆ ಬ್ಲೌಸ್ ಅಳತೆ ಕರೆಕ್ಟಾಗಿ ಬರುತ್ತೆ. ಸೈಡ್ ಜಾಯಿಂಟ್ ಮಾಡುವಾಗ ಇದೊಂದು ಗಮನದಲ್ಲಿಟ್ಕೋಬೇಕು. ಬ್ಯಾಕ್ ಪೀಸಲ್ಲಿ ಏನಾದರೂ ಜಾಸ್ತಿ ಬಂತು ಅಂದರೆ ಈ ರೀತಿ ಮಾಡ್ಕೋಬೇಕಾಗುತ್ತೆ. ಓಕೆನಾ, ನೀವು ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ನಿಮ್ಗೇನಾದರೂ ಕನ್ಫ್ಯೂಸ್ ಆಗುತ್ತೆ ಅನ್ನೋದಾದರೆ ಈ ಥರ ಮಾರ್ಕ್ ಮಾಡಿಕೊಂಡ್ರೆ ಸ್ಟಿಚಿಂಗ್ ಒಂದೇ ಲೆವೆಲ್ಗೆ ಬರುತ್ತೆ. ಓಕೆನಾ, ಈ ರೀತಿ ಮಾಡ್ಕೋಬೇಕು. ಈ ರೀತಿ ಸೈಡ್ನ ಸ್ಟಿಚ್ ಮಾಡ್ಕೊಳ್ಳಿ. ಓಕೆನಾ, ಈ ಥರ ನಿಮ್ಗೆ ಇಲ್ಲಿ ಎಷ್ಟು ಸ್ಟಿಚ್ ಬೇಕು ಅಷ್ಟು ಹಾಕೋಬೋದು. 2, 3 ಇಲ್ಲ 4 ಆ ರೀತಿ ನಿಮ್ಗೆ ಎಷ್ಟು ಸ್ಟಿಚ್ ಬೇಕಾಗುತ್ತೆ ಅಷ್ಟು ಸ್ಟಿಚ್ಚನ್ನ ಹಾಕ್ಕೊಳ್ಳಿ. ಓಕೆನಾ, ತೋರಿಸ್ತೀನಿ ಇವಾಗ ಹೇಗೆ ಬಂತು ಅಂತ. ನೋಡಿ, ಇವಾಗ ನಿಮ್ಗೆ ಇಲ್ಲಿ ಸರಿ ಬಂತು ನೋಡಿ. ಓಕೆನಾ, ಎಷ್ಟು ಕರೆಕ್ಟಾಗಿ ಬಂದಿದೆ. ಇವಾಗ ಇಲ್ಲಿ ನೀಟಾಗಿ ಬಂತು ಪರ್ಫೆಕ್ಟಾಗಿ ನೋಡಿ. ಇದು ಅಷ್ಟೇ, ಇದು ಕುತ್ತಿ ನೀಟಾಗಿ ಬರುತ್ತೆ. ಓಕೆನಾ, ಈ ರೀತಿ ಹಿಂದೆ ಜಾಸ್ತಿ ಬಂದಾಗ ಈ ಮೆಥಡನ್ನು ಯೂಸ್ ಮಾಡ್ಕೊಳ್ಳಿ. ಓಕೆನಾ, ಮುಂದೆ ಬಂದಾಗ ಏನು ತೊಂದರೆ ಇಲ್ಲ, ಇದನ್ನು ಬಿಚ್ಚಿಬಿಟ್ರೆ ನಿಮ್ಗೆ ಸರಿ ಹೋಗ್ಬಿಡುತ್ತೆ. ಇವಾಗ ಇದು ಜಾಸ್ತಿ ಬಂತು ಅಂದಾಗ ಇವಾಗ ನಾನು ಹೇಳ್ದಂಗೆ ಇವಾಗ ಅಕಸ್ಮಾತ್ ಇದು ಜಾಸ್ತಿ ಬಂತು ಅಂದರೆ ಇಲ್ಲಿ ಹಿಡಿಬೋದು. ಓಕೆನಾ, ಇದು ಜಾಸ್ತಿ ಬಂತು ಅಂದರೆ ಇದು ಬಿಚ್ಚಿಬಿಟ್ರೇನೂ ಆಗುತ್ತೆ, ಆದರೆ ಇದು ಲೆಂತ್ ಆಗಿಬಿಡುತ್ತೆ. ಇದು ನಮ್ಮ ಬ್ಲೌಸು ಮೆಜರ್ಮೆಂಟ್ ಬ್ಲೌಸ್ಗಿಂತ ಲೆಂತ್ ಆಗಿಬಿಡುತ್ತೆ. ಅರ್ಧ ಇಂಚ್ ಜಾಸ್ತಿ ಬಂದುಬಿಟ್ಟಾಗ ಉದ್ದ ಆಗಿಬಿಡುತ್ತೆ. ಅದಕ್ಕೋಸ್ಕರ ಇಲ್ಲಿ ನಾವು ಆವಾಗ ಇದನ್ನು ಬಿಚ್ಚಕ್ಕೆ ಹೋಗಬಾರ್ದು, ಇಲ್ಲಿ ಸರಿ ಮಾಡ್ಕೋಬೇಕು. ಓಕೆನಾ, ಈ ಬ್ಯಾಕ್ ಪೀಸಲ್ಲೇ ಸರಿ ಮಾಡ್ಕೋಬೇಕು ಸಾದಾ ಬ್ಲೌಸಲ್ಲಿ. ಓಕೆನಾ, ಇವಾಗ ಲೈನಿಂಗ್ ಬ್ಲೌಸಲ್ಲೆಲ್ಲ ಆ ಥರ ಮಾಡೋಕ್ಕಾಗಲ್ಲ. ಇದು ಸಾದಾ ಬ್ಲೌಸಲ್ಲಿ ಈ ರೀತಿ ಬಿಚ್ಚಿಬಿಟ್ಟು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೋದು. ಓಕೆನಾ, ಈ ರೀತಿ ನೀವು ಬ್ಯಾಕಲ್ಲಿ ಏನಾದರೂ ಜಾಸ್ತಿ ಬಂತು ಅಂದರೆ ಈ ಮೆಥಡಲ್ಲಿ ಸರಿ ಮಾಡ್ಕೋಬೇಕು. ಓಕೆನಾ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.